ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಒತ್ತಡ ನಿರ್ವಹಣೆ ಅನ್ನುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ನಾವು ಇತ್ತೀಚೆಗೆ ಒಂದು ಘಟನೆಯನ್ನ ನೋಡಿದ್ವಿ. ಅದು ಇಡೀ ಸಮಾಜ ಎಲ್ಲ ಕೂಡ ಸಾಕ್ಷಿ ಆಯಿತು ಆ ಒಂದು ಘಟನೆಗೆ. ಎಂಥ ಜೀವನ, ಅದೆಂಥ ಲೈಫ್ ಸ್ಟೈಲು, ಅದೆಂಥ ಲಕ್ಸುರಿತನ ಇರುವಂಥದ್ದು. ಕಾನ್ಫಿಡೆನ್ಸ್ ಗ್ರೂಪ್ನ ಚೇರ್ಮನ್ನು ಇದ್ದಕ್ಕಿದ್ದಂಗೆ ಸೂಸೈಡ್ ಮಾಡ್ಕೊಳ್ತಾರೆ. ಎಷ್ಟೋ ಜನರಿಗೆ ರೋಲ್ ಮಾಡಲ್ ಒಂದು ಹಂತಕ್ಕೆ ಹೋದ್ಮೇಲೆ, ಯಶಸ್ಸಿನ ಒಂದು ಹಂತಕ್ಕೆ ಹೋದ್ಮೇಲೆ ಅದೆಷ್ಟೋ ಸಾವಿರಾರು ಜನಕ್ಕೆ ಕೆಲಸ ಕೊಡ್ತಾರೆ, ಸಾವಿರಾರು ಕೋಟಿ ಒಡೆಯ ಆಗಿರ್ತಾರೆ. ಅವರು ಈ ಥರದ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಅಂತಂಥ ಸಂದರ್ಭದಲ್ಲಿ ಅವರನ್ನಷ್ಟೇ ಅಲ್ಲ, ಅವರನ್ನ ಹೊರತುಪಡಿಸಿ ಬೇರೆ ಬೇರೆ ಘಟನೆಗಳು ಕೂಡ ನಡೆದಿದೆ. ಸಿದ್ಧಾರ್ಥ್ ಅವರಾಗಿರ್ಬೋದು, ಕೆಫೆ ಕಾಫಿ ಡೇ ಓನರ್ ಆಗಿರುವಂಥವ್ರು, ಹಾಗೆ ಸುಶಾಂತ್ ಸಿಂಗ್ ರಾಜ್ಪೂತ್ ಅವರಾಗಿರ್ಬೋದು. ಸೊ ಇವರೆಲ್ಲರ ಲೈಫನ್ನ ಒಂದು ಕಡೆ ನಾವು ಸಕ್ಸಸ್ಫುಲ್ ಲೈಫ್ನ ಒಂದು ಕಡೆ ಗಮನಿಸ್ತಾ ಹೋದ್ರೆ, ಸೂಸೈಡ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ರೋಲ್ ಮಾಡಲ್ ಆಗಿರುವಂತವ್ರು ಸೂಸೈಡ್ ಥಾಟ್ ಬರುತ್ತೆ. ಆ ಥಾಟ್ ಬರುವಂತ ಸಂದರ್ಭದಲ್ಲಿ ಆ ಮಾನಸಿಕ ತುಮುಲತೆ ಯಾವ ರೀತಿ ಇರುತ್ತೆ, ಆ ಒತ್ತಡ, ಆ ಪ್ರೆಷರ್ ಯಾವ ರೀತಿ ಆ ಮನುಷ್ಯ ತೊಳಲಾಡ್ತಾ ಇರ್ತಾನೆ ಅಂತ. ಈ ಆತ್ಮಹತ್ಯೆ ಅಂತಹ ಒಂದು ವಿಷಯಕ್ಕೆ ಬಂದಾಗ ವ್ಯಕ್ತಿ ಯಾರೇ ಆಗಿರಲಿ, ಅಂದರೆ ಅವ್ರದ್ದು ಸಾಮಾಜಿಕ ಘನತೆ, ಅಂತಸ್ತು ಅಥವಾ ಅವರ ಖ್ಯಾತಿ, ಇವೆಲ್ಲ ಯಾವ ರೀತಿಯಲ್ಲಿಯೂ ಅದನ್ನು ತಡೆಗಟ್ಟೋದ್ರಲ್ಲಿ ಪ್ರಭಾವ ಬೀರಲಾರದು ಅನ್ನುವಂತಹ ನಿದರ್ಶನಗಳಿವು. ನಿಜ ಡಾಕ್ಟರ್, ನಿಜ. ಯಾಕೆಂದರೆ ಮನುಷ್ಯನ ಉದ್ದೇಶ ಏನು, ಬದುಕೋದಕ್ಕೆ ಏನೋ ಒಂದು ಸಾಧಿಸಬೇಕು, ಸಾಧಿಸಿದ ಮೇಲೆ ಸಂತೃಪ್ತಿ ಬರಬೇಕು. ಹೌದು. ಸಂತೃಪ್ತಿ ಬಂದಾಗ ಅದರ ಖುಷಿಯಲ್ಲಿ ಅವರು ಮಾಡಿರೋ ಸಾಧನೆಗಳು ಅದು ಜನೋಪಕಾರಿಯಾಗಿದ್ದರೆ ಎಷ್ಟೋ 100 ಜನ, 1000 ಜನ, ಹಾಗೆಯೇ ಅದು ಆರ್ಥಿಕವಾಗಿ ಆಗಿದ್ದರೆ ಬೇಕಾದಷ್ಟು ಜನಕ್ಕೆ ಉದ್ಯೋಗ, ಜೀವನದ ರೀತಿಗಳನ್ನು ಕಲ್ಪಿಸ್ಕೊಡೋದು ಆಗಿರುತ್ತೆ ಅವರಿಗೆ. ಹೌದು. ಆದರೆ ಒಬ್ಬ ವ್ಯಕ್ತಿ ಎಲ್ಲಿ ಇವೆಲ್ಲದರ ಸಾಧನೆಗಳಿಗಿಂತ ತನ್ನತನ ಅನ್ನೋದೊಂದು ಇರುತ್ತೆ. ಇದು ಯಾವಾಗಲೂ ಅಲರ್ಟ್ ಆಗಿರುತ್ತೆ. ಓಕೆ. ನಾನು ಅನ್ನೋವಂತಹ ಒಂದು ವಿಷಯ ಇದೆಯಲ್ಲ, ಅದು ಈ ಸಾಧನೆಗಳಿಗೆ ಪೂರಕವಾಗಿರ್ಬೋದು, ಅಂದರೆ ಶಕ್ತಿ ತುಂಬಿಸಿರ್ಬೋದು. ಆದರೆ ಕೆಲವೊಂದು ಸ್ಥಿತಿಯಲ್ಲಿ ಅದು ಅತೀ ಸೂಕ್ಷ್ಮವಾಗಿರೋದು. ಈ ಆಮೆ ಹೊಟ್ಟೆ ಎಷ್ಟು ಸೂಕ್ಷ್ಮವಾಗಿರುತ್ತೋ ಮೇಲ್ನೋಟಕ್ಕೆ ಇರುತ್ತೆ, ಅದನ್ನು ಉಲ್ಟಾ ಮಾಡಿಬಿಟ್ರೆ ಮುಗೀತು ಕತೆ, ಅದರದ್ದು ಜೀವ. ಅಂದರೆ ಅಷ್ಟು ತೆಳುವಾಗಿರುವಂತಹ ಸ್ಥಿತಿ ಅದರ ಚರ್ಮದ್ದು. ಮನಸ್ಸಿನಲ್ಲಿಯೂ ಕೂಡ ಇಂತಹ ವ್ಯಕ್ತಿಗಳಿಗೆ ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ, ಇಲ್ಲ ಇದು ನಾನು ಮಾಡಬೇಕಾಗಿರುವಂತಹ ಕೆಲಸದಲ್ಲಿ ಸೇರಿಲ್ಲ, ಇದು ನಾನು ಮುಂದುವರಿಬೇಕು ಅನ್ನೋದು ನನ್ನ ಆಸೆ ಆಗಿದ್ದರೂ ಕೂಡ ಇಂತಹ ಒಂದು ಪ್ರಕರಣ ನಡಿಬಾರ್ದಾಗಿತ್ತು ನನ್ನ ಜೀವನದಲ್ಲಿ. ಉದಾಹರಣೆಗೆ ಯಾವುದೋ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಅಥವಾ ಹಣದಲ್ಲಿ ಅವರ ನಿರೀಕ್ಷಿತ ಮಟ್ಟದಲ್ಲಿ ಬೇಕಾದಂತಹ ಒಂದು ತೃಪ್ತಿ ಸಿಗದಿರಬಹುದು, ಅಥವಾ ಇನ್ಯಾವುದೋ ಒಂದು ಒತ್ತಡಗಳು ಸರ್ಕಾರಿ ಕಾನೂನುಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಕುಟುಂಬದ ಕಾನೂನುಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ನಿಯಮಗಳಿಗೆ ಅವುಗಳನ್ನು ಅವರು ಇದುವರೆಗೂ ಯಾವತ್ತೂ ಕಂಡಿರಲ್ಲ. ಅಂದರೆ ಉದಾಹರಣೆಗೆ ಇಲ್ಲಿ ಕ್ರಮಬದ್ಧವಾಗಿ ಎಲ್ಲ ನಡೆದಿರುತ್ತೆ, ಅವ್ರು ಮಾಡಬೇಕಾಗಿರೋ ಕೆಲಸಗಳನ್ನ ಮಾಡಿರ್ತಾರೆ. ಆದರೆ ಅಂತಹವರನ್ನು ಕೂಡ ಅವಮಾನ ಮಾಡುವಂತಹ ಒಂದು ಪರಿಸ್ಥಿತಿ ಇದೆಯಲ್ಲ, ಇದು ತನ್ನತನದಲ್ಲಿ ಎದ್ದು ಕಾಣಿಸುತ್ತೆ. ಇಲ್ಲ, ಇದನ್ನು ನಾನು ಒಪ್ಕೊಳ್ಳೋಕ್ಕಾಗಲ್ಲ, ಹೀಗೆ ನನಗಾಗ್ಬಿಟ್ರೆ ಆ ಅವಮಾನವನ್ನಾಗಲಿ ಅಥವಾ ಆ ಒಂದು ಮಾತುಗಳನ್ನಾಗಲಿ ಅಂಥದ್ದೊಂದು ನಾನು ಎದುರಿಸೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಳಗಡೆಗೆ ಅವರ ಮನಸ್ಸಿನಲ್ಲಿರುವಂಥದ್ದು ಹೊರಗಡೆಗೆ ಅದು ಎದ್ದು ಕಾಣಿಸ್ತಿರ್ಬೋದು. ಇದು ಯಾತಕ್ಕೆ ಕಾಣಿಸೋದಿಲ್ಲ ಅಂತಂದರೆ, ನಮ್ಮ ಇತರರ ಮನಸ್ಸಿನಲ್ಲಿ ಇಂತಹದ್ದೊಂದು ಭಾವನೆ ಇರೋದಿಲ್ಲ. ಅವರಿಗೆ ಇಷ್ಟೆಲ್ಲ ಮಾಡಿದಾರಲ್ಲ, ಇವ್ರಿಗೆ ಬುದ್ಧಿ ಕಲಿಸ್ಬೇಕು, ಅಥವಾ ಇಷ್ಟೆಲ್ಲ ಮಾಡಿದಾರಲ್ಲ, ಇವರು ಕೆಲವು ವಿಷಯಗಳಲ್ಲಿ ಸರಿಗಿಲ್ಲ. ಅಂದರೆ ಹುಡುಕುಗಳನ್ನು ಹುಡುಕಿದಾಗ ಇವರಿಗೆ ಅಂತಹ ಒಂದು ವಿಷಯಗಳು ಇಲ್ಲವಲ್ಲ, ಇದು ಹೀಗಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ ಮನಸ್ಸಿಗೆ. ಆಗ ಏನು ಮಾಡ್ತಾರೆ, ಮುಂದೆ ದಾರಿ ಕಾಣೋದಿಲ್ಲ. ಅವರ ಹಣ ಅವರಿಗೆ ಜೊತೆಗೆ ಬರೋದಿಲ್ಲ, ಅವರ ಅಂತಸ್ತು ಬರೋದಿಲ್ಲ, ಆತ್ಮೀಯ ಗೆಳೆಯರೂ ಬರೋಲ್ಲ, ಎಷ್ಟೋ ಸತಿ ಔಷಧಿಗಳು ಕೂಡ ಬರೋದಿಲ್ಲ. ಮಾನಸಿಕವಾಗಿ ಅವರು ತಜ್ಞರನ್ನು ಭೇಟಿ ಮಾಡಿರ್ಬೋದು, ಅವರಿಂದ ಬೇಕಾದಂತಹ ಮಾರ್ಗದರ್ಶನ, ಸಲಹೆಗಳು, ಔಷಧಿಗಳು ಅಥವಾ ಇತ್ಯಾದಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿರ್ಬೋದು. ಆದರೆ ಈ ತನ್ನತನದ ಒಂದು ಹೀನಾಯ ಸ್ಥಿತಿ ಇದೆಯಲ್ಲ, ಅದಕ್ಕೆ ಯಾವ ಔಷಧಿ ಇದೆ, ಎಲ್ಲಿಂದ ಕಂಡುಕೊಂಡ್ಬರೋದು? ನಿಜ. ಅದನ್ನು ಅವರು ವ್ಯಕ್ತಪಡಿಸೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಎಷ್ಟೋ ಸತಿ ಅವರಿಗೆ ಅದು ಅರಿವಾಗ್ತಾ ಇರುತ್ತೆ ಒತ್ತಡದ ರೂಪದಲ್ಲಿ. ಇಲ್ಲ ಇದು ಸಾಲ್ವ್ ಆಗಲ್ಲ ಈ ಪ್ರಾಬ್ಲಮ್, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನ ಇಟ್ಕೊಂಡೇ ಮುಂದೆ ಹೋಗ್ತಾರೆ.
ಅದ್ರ ಕೇಳಿಸ್ಕೊಳ್ಳೋರಿಗೆ ಎಲ್ಲ ಬಿಡು ನಿನ್ನ ಇಷ್ಟೊಂದು ಆದಾಗ ನೀನ್ ಇಷ್ಟೊಂದೆಲ್ಲ ಇದೆಯಾ, ನಿನಗೇನು ಸಮಸ್ಯೆ ಇಲ್ಲ, ಆರಾಮಾಗಿ, ನಿಂಗೇನ್ ಕಡಿಮೆ, ಈ ತರದ ಮಾತುಗಳಲ್ವಾ ಕರೆಂಟ್. ಮಾತುಗಳು ಅದೇನಾಗುತ್ತೆ ಅವರಿಗೆ, ಇದು ಇನ್ನು ನನ್ನನ್ನು ನಾನು ಕಮ್ಯುನಿಕೇಟ್ ಮಾಡುವಂತಹ ಶಕ್ತಿನೇ ನನ್ನಲ್ಲಿ ಇಲ್ವೇನೋ, ಅಥವಾ ನನ್ನಲ್ಲಿ ಏನೋ ತೊಂದರೆ ಇದೆಯೇನೋ. ನಿಜ, ಅಕಸ್ಮಾತ್ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಅದಕ್ಕೆ ಪ್ರತಿರೂಪವಾಗಿ ಅದೇ ತರದ ಒಂದು ಮಾನಸಿಕ ಸ್ಥೈರ್ಯ ನೀಡುವಂತವರಾಗಿದ್ರೆ ಓಕೆ. ಅಕಸ್ಮಾತ್ ಈ ತರ ಏನಾದ್ರು ನಿಂಗೇನ್ ಕಡಿಮೆ, ಅಷ್ಟು ದುಡ್ಡಿದೆ, ಅಷ್ಟು ಬಂಗ್ಲೆ ಇದೆ, ಇಷ್ಟೊಂದೆಲ್ಲ ಐಷಾರಾಮಿ ಜೀವನ ಇದೆ, ನಿನಗೇನ್ ಕಡಿಮೆ, ಈ ತರದ್ದೆಲ್ಲ ಮಾತುಗಳಿಂದ ಇನ್ನೂ ಬಹುಶಃ ಕುಗ್ಗಿ ಹೋಗ್ತಾರೆ. ಹೌದು, ಅದೇ ನನಗೇನು ಅನ್ಸುತ್ತೆ, ಈ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವರು ಸಣ್ಣವರೇ ಆಗಿರಲಿ ದೊಡ್ಡವರೇ ಆಗಿರಲಿ, ಈ ತನ್ನದ ಪ್ರಜ್ಞೆ ಅರಿವಿರುತ್ತಲ್ಲ, ಅದನ್ನು ಹೇಗಾದರೂ ಮೂಡಿಸ್ಕೋಬೇಕು ಅವರು. ಅದು ಮೂಡಿಸ್ಕೋಬೇಕು ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರಬೇಕು. ಯಾರಾದರೂ ಹೇಳಬೇಕಾಗತ್ತೆ, ಇದು ನಿನ್ನ ತನ್ನ ಅಂತ. ಬಹುಶಃ ಅದ್ರ ಬಗ್ಗೆ ನಾವು ಇವತ್ತಿನ ದಿನ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಹೀಗಾಗಿನೇ ಎಲ್ಲ ಕಡೆ ಏನಾಗ್ತಾ ಇದೆ, ನೀನು ಒಂದು ಮಟ್ಟ ಏರಿದ ಮೇಲೆ ನಿನಗೆ ಯಾರೂ ಇಲ್ಲ, ನೀನು ಸಾಧನೆ ಎಲ್ಲ ಕೊನೆಯಲ್ಲಾದಾಗ ನೀನು ಒಂಟಿ ಆಗಿಬಿಡ್ತೀಯ, ಇಂತಹ ಮಾತುಗಳು ಪ್ರಚಾರದಲ್ಲೇ ಇದ್ದೀಯೇ ಹೊರತು, ಇಲ್ಲ ನಿನ್ನತನ ಅನ್ನೋದು ಎಂತಹ ಪರಿಸ್ಥಿತಿಯನ್ನು ಬೇಕಾದರೂ ಎದುರಿಸುತ್ತೆ ಅನ್ನೋದು ಸಣ್ಣದ ವಯಸ್ಸಿನಿಂದನೇ ಬರಬೇಕು. ಆದ್ದರಿಂದನೇ ನಾನೊಂದು ರೀತಿಯಲ್ಲಿ ಜೋಕಾಗೆ ಹೇಳ್ತೀನಿ, ತಮಾಷೆಗೆ ಹೇಳ್ತೀನಿ, ಇದು ಅನ್ಯಥಾ ಯಾರೂ ಭಾವಿಸೋದಿಲ್ಲ. 2-3 ವರ್ಗದ ಜನಗಳಲ್ಲಿದೆ, ವಿಶೇಷವಾಗಿ ರಾಜಕಾರಣಿಗಳಿಂದ ತಗೊಳ್ಳೋಣ. ವಿರಳ ಅವರಲ್ಲಿ ಈ ತರಹದ ಒಂದು ಮಾನಸಿಕತೆಗೆ ಹೋಗೋದು. ಕಾರಣ ಏನು ಅಂತಂದರೆ, ಅವರಲ್ಲಿ ತನ್ನತನದ ಪ್ರಜ್ಞೆಯೂ ಜಾಸ್ತಿ ಇರಬಹುದು, ಮತ್ತು ಒತ್ತಡಗಳು ಜಾಸ್ತಿ ಇರ್ಬೋದು. ಅದು ಸಮಾಜಮುಖಿಯಾಗೇ ಇರ್ತಾರೆ, ಯಾವಾಗಲೂ ಜನಗಳ ನಡುವೆನೇ ಇರ್ತಾರೆ. ಅವರಿಗೆ ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ, ಮತ್ತು ಅವರಿಗೆ ಸಮಸ್ಯೆಗಳು ಬರೋದು ಇರುತ್ತೆ, ಅದನ್ನು ಪರಿಹಾರ ಮಾಡೋರು ಇರ್ತಾರೆ. ಅವರೇ ಮಾಡ್ಕೊಳ್ಳದಿದ್ರು ಅದಾಗದೇ ಪರಿಹಾರ ಆಗುವಂತಹ ಒಂದು ವಾತಾವರಣ ಕೂಡ ಅವರಲ್ಲಿ ಇರುತ್ತೆ. ಹೀಗಾಗಿ ಅವರಿಗೆ ಏನು ಹೇಳ್ತಾರಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಬಿಡುವೇ ಇಲ್ಲ ಅಂತ. ನನಗೊಂದು ನೆನಪಿದೆ, ಪ್ರಕರಣ ನೆನಪಿದೆ ನನಗೆ. ಭಾಳ ವರ್ಷಗಳ ಹಿಂದೆ ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟ ಸಮಯದಲ್ಲಿ ಒಬ್ಬ ರೈತನ ಗೆಳೆಯ, ಅವನು ರೈತ ಅಲ್ಲ, ಬಿಟ್ಟವನು, ಅವನ ಗೆಳೆಯ ಫೋನ್ ಮಾಡಿ ಹೇಳ್ತಾನೆ, ಆಯ್ತಪ್ಪ ನಂದು ನಾಳೆ ದಿನ ನಾನು ಇರೋದಿಲ್ಲ ಅಂತ ಅನಿಸತ್ತೆ ನನಗೆ, ಈ ಎಲ್ಲ ಇದು ಆಯಿತು ಅಂತ ಹೇಳಿ ಡಿಸ್ಕನೆಕ್ಟ್ ಮಾಡ್ತಾನೆ, ಫೋನ್ ಡಿಸ್ಕನೆಕ್ಟ್ ಮಾಡ್ತಾನೆ. ಆವಾಗ ಇವನು ಯಾಕೋ ಡೌಟ್ ಬರುತ್ತೆ ಇವನಿಗೆ, ಫೋನ್ ಮಾಡ್ತಾನೆ ಆ ನಂಬರ್ಗೆ, ಅದನ್ನು ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ. ಆದರೆ ಮಾತಾಡ್ತಾ ಅವನಿಗೆ ಬೇರೆಯವ್ರ ಹತ್ರ, ಮನೆಯವ್ರ ಹತ್ರ ಮಾತಾಡ್ತಾ ಹೀಗೆ ಒಂದು ಕಾಲ್ ಬಂತು ಅಂತ, ಅಯ್ಯೋ ನೀವು ಏನು ಮಾಡೋದು ಅಂತ ಮನೆಯಲ್ಲಿ ಒಬ್ಬರು ಸಲಹೆ ಕೊಡ್ತಾರೆ, ಅದನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡು ಅಂತ. ಹೇಗೆ ಏನು ಅಂತ ಕಂಪ್ಲೇಂಟ್ ಮಾಡಲಿ, ಎಲ್ಲಿಂದ ಮಾಡಿದೆ ಅಂತ ಗೊತ್ತಾಗಲಿಲ್ಲ ಅಂತಾನೆ. ಕೊನೆಗೆ ಹೋಗ್ತಾರೆ, ಹೋಗಿ ಹೇಳಿದಾಗ ಅಲ್ಲೊಬ್ಬ ಪೊಲೀಸ್ ಪೇದೆ ಏನು ಮಾಡ್ತಾನೆ, ಅವನು ಯಾವ ಜಾಗದಿಂದ ಮಾಡಿದ್ರಿ ಹೇಳಿ, ಅವನಿಗಿರೋ ಯಾವುದೋ ಒಂದು ಆ ಊರಿನ ಸಂಪರ್ಕನ ಕಳ್ಕೊಂಡು ಇಂಥದ್ದೊಬ್ಬ ವ್ಯಕ್ತಿ ಇಲ್ಲಿಲ್ಲ ಅನ್ನೋ ವಿಧಾನ ನೋಡಿ. ಆ ಟೈಮ್ನಲ್ಲಿ ಅವನು ಬಸ್ ಹತ್ತಕ್ಕೋ ಇಳಿಬೇಕಾದ್ರೆ ಫೋನನ್ನು ಆನ್ ಮಾಡ್ತಾನೆ, ಗೊತ್ತಾಗತ್ತೆ ಒಂದು. ಅವನನ್ನು ಭೇಟಿ ಮಾಡಿ ಸುಮಾರು 6 ಗಂಟೆ ಕಾಲದ ತನಕ ಅವನನ್ನು ಒಂದು ಜಾಗದಲ್ಲಿ ಇರೋ ಹಾಗೆ ಮಾಡಿ, ಅವನನ್ನು ಭೇಟಿ ಮಾಡಿ ಮಾರನೇ ದಿನ ಅವನಿಗೆ ಬೇಕಾದಂತಹ ಮಾನಸಿಕ ಧೈರ್ಯವನ್ನು ತುಂಬಿಸಿ ಜೀವ ಉಳಿಸ್ಬಿಡ್ತಾರೆ. ಅಂದ್ರೆ ಆ ಕ್ಷಣದಲ್ಲಿ ನಿಮಗೆ ಯಾವುದಾದ್ರೂ ಒಂದು ರೀತಿಯ ಸಪೋರ್ಟ್ ಅದೃಷ್ಟ ಅಂತ ಕರೀತೀರ ಸಿಕ್ಕಿಬಿಟ್ರೆ, ಈ ಥರದ 100 ಪ್ರಕರಣಗಳಿದೆ, ಬೆಳಕಿಗೆ ಬಂದಿಲ್ಲ ಅವು, ಆದರೆ ಆ ಕ್ಷಣದಲ್ಲಿ ಬರುತ್ತೆ. ಇನ್ನೂ ಒಂದು ಎಷ್ಟೋ ಸತಿ ಕೆಲವರಿಗೆ ಅನಿಸುತ್ತೆ, ಅವ್ರು ಹೇಳ್ತಾರೆ, ಅಯ್ಯೋ ಪದೇ ಈ ಥರದ ಆಲೋಚನೆಗಳು ಬರ್ತಾ ಇದೆ ನನಗೆ ಅಂತ. ಇನ್ನೂ ಎಷ್ಟೋ ಕೆಲವೊಂದು ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳನ್ನು ತಗೊಂಡಾಗ ಕೂಡ ವೈದ್ಯರು ಹೇಳ್ತಾರೆ, ಇಂತಹ ಭಾವನೆಗಳು ಬರಬಹುದು, ಆದರೆ ಅದಕ್ಕೆ ನೀವು ಕಾರ್ಯಪ್ರವೃತ್ತರಾಗಬೇಡಿ, ಅದನ್ನು ಸೀರಿಯಸ್ ಆಗಿ ತೊಗೋಬೇಡಿ, ಅದನ್ನು ನಿರ್ವಹಿಸೋದಕ್ಕೂ ಕೂಡ ಸಾಧ್ಯ ಇದೆ, ಆದರೆ ಅದನ್ನು ಮುಚ್ಚಿಟ್ಕೊಳಕ್ಕೆ ಹೋಗಬೇಡಿ, ಅದು ಔಷಧಿಯ ಪರಿಣಾಮ ಅಂತನೋ ಅಡ್ಡ ಪರಿಣಾಮವೋ ಹೌದೋ ಅಲ್ವೋ ಅನ್ನೋದನ್ನು ಯೋಚನೆ ಮಾಡಬೇಡಿ, ಇಂಥದ್ದೊಂದು ಭಾವನೆ ಬರ್ತಾ ಇದೆ ಅನ್ನೋದು ಹಂಚಿಕೊಳ್ಳಿ, ಸಮಸ್ಯೆ ಒಂದು ಉತ್ತರ ಇದೆ. ಅಂದರೆ ಸಮಸ್ಯೆಯ ಪರಿಹಾರದ ಮಾರ್ಗಗಳನ್ನು ಆ ಕ್ಷಣದಲ್ಲಿ ಕಲಿಯೋದು ಕಷ್ಟ. ಇಂತಹ ಪರಿಹಾರ ಸಾಧ್ಯವಿದೆ ಅನ್ನುವಂಥ ಭಾವನೆಯನ್ನು ಬೆಳೆಯುವ ವಯಸ್ಸಿನಲ್ಲಿ ಕಲಿಸ್ಕೊಡೋದು ಬಹಳ ಮುಖ್ಯ. ಅಂದರೆ ತಿರ್ಗಿ ಮೂಲತಃ ನಾವು ಏನನ್ನು ಆಲೋಚನೆ ಮಾಡಬೇಕು ಅಂದರೆ, ವ್ಯಕ್ತಿ ಮಾನವೀಯತೆಯನ್ನು ಇಟ್ಕೊಂಡಿರ್ತಾನೆ, ಹಾಗೆಯೇ ಸಮಸ್ಯೆಗಳನ್ನು ಎದುರಿಸೋಕ್ಕಾಗದಿರುವಂತಹ ಪರಿಸ್ಥಿತಿಗೂ ಬರ್ತಾನೆ. ಅಂತಹ ಸಮಯದಲ್ಲಿ ಯಾವ ರೀತಿಯಲ್ಲಿ ಅವನು ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕು ಅನ್ನೋದನ್ನು ಕೂಡ ನಾವು ಕಲಿಸ್ಕೊಡ್ಬೇಕಾಗತ್ತೆ. ಇವತ್ತಿನ ದಿನಗಳಲ್ಲಿ ಅದು ಬಹಳ ಮುಖ್ಯ. ಯಾಕೆಂದರೆ ನಾವು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀವಿ, ಅದನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಎಲ್ಲ ಸನ್ನಿವೇಶಗಳನ್ನು ಮಾಡೇ ಆತ್ಮಹತ್ಯೆ ಮಾಡ್ತಾರೆ.
AI ಅಂದ್ಲಿ ಕ್ರಿಯೇಟ್ ಮಾಡಿ ದೃಶ್ಯಗಳಲ್ಲಿ ಮಾಡ್ಕೋತಾರೆ. ಮತ್ತು ಅತೀ ರೋಷದಿಂದ ಮಾಡ್ಕೊಳ್ಳೋವಂತಹದ್ದು ಎಲ್ಲ ಈ ಪ್ರತಿಯೊಂದನ್ನು ಇವತ್ತಿನ ದಾಖಲೆಗಳ ರೂಪದಲ್ಲೋ ಅಥವಾ ಜನ ನೋಡಿ ಅನುಕಂಪ ತೋರಿಸ್ಲಿ ಅಂತನೋ ಏನೋ ಒಂದು ಮಾಡ್ತಾರೆ. ಈ ಪ್ರವೃತ್ತಿ ಇದೊಂದು ರೀತಿಯಲ್ಲಿ ಮಾನಸಿಕ ರೀತಿಯ ಬೆಳವಣಿಗೆ ಆಗಿರುತ್ತೆ. ಎದ್ದು ಕಾಣಿಸ್ಲೂಬಹುದು, ಆದರೆ ಉದಾಸೀನ ಮಾಡುವಂತಹ ಸಾಧ್ಯತೆಗಳಿದೆ. ಆದ್ದರಿಂದ ಜನರ ಮನಸ್ಸಿಗೆ ಇಂತಹ ವಿಷಯಗಳಿಗೆ ಬಂದಾಗ ಪ್ರತಿಷ್ಠಿತರು, ಪ್ರಭಾವಶಾಲಿ ವ್ಯಕ್ತಿಗಳು, ಅಂತಸ್ತಿರೋರು ಈ ಥರ ಮಾಡ್ಕೊಳ್ಳಲ್ಲ ಅನ್ನೋದು ತಪ್ಪು ಕಲ್ಪನೆ ಆಗ್ತದೆ. ಎಲ್ಲರೂ ಮಾಡ್ಕೊಳ್ತಿರ್ಬೋದು, ಆದರೆ ಮಾಡ್ಕೊಳ್ಳುವಂತಹ ವ್ಯಕ್ತಿಗಳನ್ನು ಕೂಡ ಅದರ ಪ್ರಮಾಣ ಕಡಿಮೆ ಮಾಡಬೇಕು ಅಂತ. ಅದರಿಂದನೇ ನಮ್ಮ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂಥದ್ದು ವಿದ್ಯಾರ್ಥಿಗಳಲ್ಲಿ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ. ಆತ್ಮಹತ್ಯೆ ಅನ್ನೋದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅದನ್ನು ತಡೆಗಟ್ಟೋದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಮಾಡಿ ಅಂಥ ರೂಪರೇಷೆಗಳನ್ನು ಕೊಟ್ಟಿದ್ದಾರೆ. ಇಲ್ಲ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಈ ತರಹದೊಂದು ವ್ಯವಸ್ಥೆ ಇರಬೇಕು. ಕೌನ್ಸಿಲಿಂಗ್ ಅಥವಾ ಸಲಹೆ, ಆಪ್ತ ಸಲಹೆ, ಸಮಾಧಾನದ ಚಿಕಿತ್ಸೆಗಳು, ಇದನ್ನು ವ್ಯವಸ್ಥಿತವಾಗಿ ಮಾಡಿ. ಅದರ ಉದ್ದೇಶ ಏನಪ್ಪ ಅಂತಂದರೆ ಸಣ್ಣ ವಯಸ್ಸಿನಿಂದಲೇ ನಿನಗೆ ಬರುವಂತಹ ನಕಾರಾತ್ಮಕ ಭಾವನೆಗಳು ನಿನ್ನ ಆತ್ಮಹಾನಿಗೆ ಅಥವಾ ಸ್ವಹಾನಿಗೆ, ಶರೀರದ ಹಾನಿ ಮಾಡಿಕೊಳ್ಳುವಂತಹ ಪ್ರವೃತ್ತಿ ನಿಮ್ಮಲ್ಲಿ ಬೆಳೀತಾ ಇದೆ ಅಂದರೆ ತಡೆಗಟ್ಟುವಂತಹ ಪ್ರಯತ್ನಗಳಿಗೂ ಕೂಡ ನೀವು ಒಂದು ಮುನ್ನೋಟ ಕೊಡಬೇಕಾಗತ್ತೆ. ಅದಕ್ಕೊಂದು ಸಿದ್ಧತೆಗಳನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಪರ್ಯಾಯ ಚಿಂತನೆ ಕೂಡ ನಡೀತಾ ಇದೆ ಅಂತ ನನಗನ್ಸುತ್ತೆ. ಸೊ ಡಾಕ್ಟರ್, ಈ ಮಾನಸಿಕ ಕಾಯಿಲೆಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಏನಂದರೆ ದೇಹಕ್ಕೆ ಬರುವಂಥ ಕಾಯಿಲೆನ ನಾವು ಗುಣಪಡಿಸ್ಬೋದು, ಆದರೆ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಅನ್ನುವಂಥದ್ದು ಬಂತು ಅಂತಂದರೆ ಎಷ್ಟೋ ಜನ ಏನಾಗುತ್ತೆ ಅಂದ್ರೆ ಈಗ ಅಯ್ಯೋ ನನಗೆ ಏನಪ್ಪ ಸೈಕಾಟ್ರಿಸ್ಟ್ ಹತ್ರ ಹೋಗಬೇಕಾ, ನಾನು ಮನೋವಿಜ್ಞಾನಿ ಹತ್ರ ಹೋಗಬೇಕಾ, ನನಗೇನೋ ಸಮಸ್ಯೆ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ, ನನಗೇನು ಮನೋರೋಗ ಕಾಯಿಲೆನಾ, ಈ ಥರ ಹಿಂಜರಿಕೆ ಮುಂಚೆನೂ ಇತ್ತು, ಈಗಲೂ ಕೂಡ ಎಷ್ಟೋ ಜನರಲ್ಲಿದೆ. ಅದರಲ್ಲೂ ಈ ಸೆಲೆಬ್ರಿಟೀಸ್ಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅವರ ಜೀವನ ಹೇಗೆ ಅಂದರೆ ತೆರೆದಿಟ್ಟ ಪುಸ್ತಕ ಸೋಷಿಯಲ್ ಮೀಡಿಯಾಗಳಲ್ಲಿ. ಅವರೆಲ್ಲೋ ಈ ಥರದ ಸಮಸ್ಯೆಗಳು ಒಳಗಾಗಿದ್ದಾರೆ ಅಂತಂದ್ರೆ ಅವ್ರನ್ನ ಹಿಡ್ಕೊಂಡು ಟ್ರೋಲ್ ಮಾಡಿಬಿಡ್ತಾರೆ. ಹೀಗಾಗಿ ಅವರು ಕೂಡ ಒಂಟಿತನವನ್ನು ಅನುಭವಿಸುವಂಥದ್ದು. ಸೊ ಅವರಿಗೆ ಈ ಚಿಕಿತ್ಸೆ ಯಾವ ರೀತಿ ನೆರವಿಗೆ ಬರುತ್ತೆ, ಯಾವ ಹಂತದಲ್ಲಿ ಅವರು ವೈದ್ಯರನ್ನ ಭೇಟಿ ಆಗಬೇಕಾಗತ್ತೆ, ಅಥವಾ ಚಿಕಿತ್ಸೆ ಇಲ್ದನೆ ಗುಣಪಡಿಸ್ಕೊಳ್ಬಹುದಾ, ಹೇಗೆ ಅಂತ ಹೇಳಿ? ಅದೇ ಇದು ರೋಗದ ಪರಿಸ್ಥಿತಿ, ರೋಗ ಹದಗೆಟ್ಟ ರೀತಿ, ಇವುಗಳನ್ನು ಒಂದು ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಅದನ್ನು ಸದ್ಯಕ್ಕೆ ತಗೊಳ್ಳೋದು ಬೇಡ. ಯಾಕೆಂತಂದರೆ ರೋಗ ಬಂದು ಬಿಟ್ಟಿದೆ, ಅದಕ್ಕೆ ಚಿಕಿತ್ಸೆ ಪಡಿಬೇಕಾದಂತಹ ಅವಕಾಶಗಳಿದೆ, ತಜ್ಞರಿದ್ದಾರೆ, ಆಸ್ಪತ್ರೆಗಳ ವ್ಯವಸ್ಥೆ ಇದೆ, ಔಷಧ ಉಪಚಾರಗಳು ಕೂಡ ಅಗತ್ಯವಾಗಿರೋದಕ್ಕೆ ಮಾರ್ಗದರ್ಶನವಿದೆ. ಇನ್ನು ಸಾಮಾನ್ಯವಾಗಿ ಇಂತಹ ಒಂದು ಪರಿಸ್ಥಿತಿಗೆ ಎಲ್ಲರೂ ಹೋಗ್ತಾರಾ ಹೋಗಲ್ಲ ಅನ್ನೋಂತಹ ಒಂದು ಪ್ರಶ್ನೆಯ ಮೂಲಕ ಆರಂಭ ಮಾಡಿದ್ರೆ ಎಲ್ಲರಿಗೂ ಇಂತಹದ್ದೊಂದು ಸಾಧ್ಯತೆಗಳಿದೆ. ಸಮಸ್ಯೆ ಬರುತ್ತೆ, ಅದು ಗಂಭೀರವಾಗೂ ಇರುತ್ತೆ, ಮಾನಸಿಕ ಸಮತೋಲನವನ್ನು ಕಡಿಮೆ ಮಾಡುತ್ತೆ. ಏನೇನು ಮಾನಸಿಕ ಸಮತೋಲನವನ್ನು ಕಡಿಮೆ ಮಾಡುತ್ತೆ? ನನ್ನ ಎದುರಿಗಿರುವಂತಹ ಒಂದು ಸಮಸ್ಯೆಗೆ ನಾನು ಪರಿಹಾರ ಅಂತ ಕಾಣೋಕ್ಕೆ ಮುಂಚೆ ಆತಂಕ ಶುರುವಾಗುತ್ತೆ. ನಾನು ಇದನ್ನು ಮಾಡೋಕ್ಕಾಗೋದೋ ಇಲ್ಲವೋ, ಮಾಡಿದ್ರೆ ಏನಾಗ್ಬೋದು ಅನ್ನುವಂತಹ ಒಂದು ಸಣ್ಣದಾಗಿ ಕೊರೆಯೋದಕ್ಕೆ ಶುರು ಮಾಡುತ್ತೆ. ಸ್ವಲ್ಪ ಸಮಯದ ನಂತರ ಅದು ಜೀವನ ಶೈಲಿಯ ಮೇಲೆ ಆಗುತ್ತೆ. ಇವತ್ತು ಪ್ರತಿದಿನ 10 ಗಂಟೆಗೆ ನೀವು ಆಫೀಸಿಗೆ ಹೋಗುವಂಥ ಅಭ್ಯಾಸ ಇಟ್ಕೊಂಡಿದ್ದವರು 10 ವರ್ಷ 12 ವರ್ಷ ಸ್ವಲ್ಪ ತಡವಾಗಿ ಹೋಗೋಣ ಇವತ್ತು, ಅಥವಾ ಇನ್ನು ಬೇಗನೆ ಹೊರಟೋಗೋಣ ಅರ್ಧ ಗಂಟೆ ಮುಂಚೆ, ಯಾತಕ್ಕೆ ಅನ್ನಿಸ್ಕೋಬೇಕು. ಅಂದರೆ ಒಂದು ರೀತಿಯಲ್ಲಿ ನಮ್ಮ ಸ್ವಭಾವಗಳಲ್ಲಿ ಬದಲಾವಣೆ ಕಾಣಿಸ್ತಾ ಇರುತ್ತೆ. ನಾವು ಏನೇನು ಮಾಡ್ಕೊಂಡು ಬರ್ತಾ ಇದ್ವೋ ಅದು ಆ ಒಂದು ಸೂಚನೆಯನ್ನು ನಾವು ಗಮನಿಸಬೇಕು. ಯಾಕೆ ಹಿಂಗಾಗ್ತಾ ಇದೆ, ಏನು ಮಾಡ್ಬೋದು? ಅಲ್ಲಿ ಸಮಾಧಾನದಿಂದ ಇರುವಂತಹ ಒಂದು ಪ್ರಯತ್ನವನ್ನು ಮನೆಯ ವಾತಾವರಣದಲ್ಲೇ ಮಾಡಿಕೊಡೋಕ್ಕೆ ಸಾಧ್ಯವಿದೆ. ಅಂದರೆ ಉಸಿರಾಟದ ಮೂಲಕ ಮಾಡಬಹುದು, ಅಭ್ಯಾಸಗಳು ಅಂತಂದರೆ ನೀವು ವ್ಯಾಯಾಮ ಮಾಡೋದು, ಕಸರತ್ತು ಮಾಡೋದು, ಅಥವಾ ಮನೆಯ ಚಟುವಟಿಕೆಗಳಲ್ಲಿ ಭಾಗಿಯಾಗೋದು. ಹಾಗೂ ನಿಮ್ಮಲ್ಲಿ ನೀವು ಏನು ದೇವರುಗಳನ್ನು ನಂಬುತ್ತೀರಾ ಅವುಗಳನ್ನು ಮೂಢನಂಬಿಕೆ ಆಗಬಾರ್ದು. ನನಗೆ ದೊಡ್ಡ ಸಮಸ್ಯೆ ಇದೆ, ಎಲ್ಲ ಅಲ್ಲಿಗೆ ಹೋಗ್ಬಿಟ್ರೆ ಪರಿಹಾರ, ಅದಲ್ಲ. ದಿನನಿತ್ಯವೂ ನಾನೊಂದು ನನ್ನ ಮನಸ್ಸನ್ನು ಸ್ವಚ್ಛವಾಗಿರುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾ? ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾ? ಎಷ್ಟೋ ಸತಿ ಇದ್ರ ಬಗ್ಗೆ ನಾವು ಗಮನ ಹರಿಸ್ತಿರೋದ್ರಿಂದ ನಾವು ಮಾಡೋ ಪ್ರಯತ್ನಗಳಲ್ಲೂ ಕೂಡ ನಮಗೆ ವಿಶ್ವಾಸ ಇರೋದು. ಆದ್ದರಿಂದ ಅದಕ್ಕೆ ಬೇಕಾಗಿರೋಂತಹ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ, ಬೇಕಾದಷ್ಟು ನಾನಾ ರೀತಿಯ ವ್ಯವಸ್ಥೆಗಳಿದೆ. ನೀವು ಯೋಗದ ಮೂಲಕ ಮಾಡ್ಬೋದು, ಅಥವಾ ಡ್ಯಾನ್ಸ್ ಮಾಡೋದ್ರ ಮೂಲಕ, ಅಂದರೆ ಯಾವುದೋ ಒಂದು ರೀತಿಯಲ್ಲಿ ದೇಹ ಮನಸ್ಸು ಎರಡೂ ಈ ಸಮಸ್ಯೆಗಳಿಂದ ಕ್ಷಣಕಾಲ ದೂರ ಇರುವಂತಹ ಅಭ್ಯಾಸಗಳನ್ನು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸೂಕ್ತವಾಗಿರುವಂಥದ್ದು ಏನು ಅಂತಂದರೆ, ನಾವು ನಮ್ಮ ಪ್ರಜ್ಞೆಯ ಆವರಣವನ್ನು ಸ್ವಚ್ಛವಾಗಿಡುವಂತಹ ಒಂದು ಗುಂಪು, ವ್ಯಕ್ತಿ, ಇವರನ್ನು ಗುರುತಿಸಿ ಅವರೊಂದಿಗೆ ನೀವು ಸಂಪರ್ಕ ಇಟ್ಕೊಳ್ಳಿ.
ಅದು ನಿಮಗೆ ಸಾಕಷ್ಟು ಶಕ್ತಿಯನ್ನು ಕೊಡುತ್ತೆ. ಅಂದ್ರೆ ಪಾಸಿಟಿವ್ ಪೀಪಲ್ ಅಂತ ಹೇಳ್ತೀವಲ್ಲ, ಪಾಸಿಟಿವ್ ಇರೋರ ಜೊತೆಗೆ ಇರಬೇಕು ಅಂತ. ಹೌದು, ನಿಮ್ಮ ಪಾಸಿಟಿವ್ ಎನರ್ಜಿ ಅಂತ ಏನಾದರೂ ನಿಮ್ಮ ನಂಬಿಕೆ ಇದ್ದರೆ ಅದು ಎಷ್ಟೋ ಸತಿ ಮಾತಿನ ಮೂಲಕ ಬರುತ್ತೆ. ಈ ಮಾತನ್ನು ನಿಮಗೆ ಮನಸ್ಸಿಗೆ ಹಿಡಿಯುವಂತಹ ಮಾತನ್ನು ನೀವು ಕಲಿತ್ರೆ ಬಹಳ ಸುಲಭ ಆಗುತ್ತೆ. ಇನ್ನು ಎಷ್ಟೋ ಸತಿ ಅನುಕರಣೆಯಿಂದ ಕೂಡ ನಾವು ಈ ತಪ್ಪು ದಾರಿಗೆ ಹಿಡಿತೀವಿ. ಅವರಂತ ಅವ್ರ ಹತ್ರ ಹೋಗಿದ್ರಂತೆ, ವಾಸಿ ಆಗೋಯ್ತಂತೆ, ನಾನು ಹೋಗ್ತೀನಿ. ಅದಕ್ಕೆ ಯೋಚನೆ ಮಾಡಬೇಕು. ಅವ್ರದ್ದು ಪರಿಸ್ಥಿತಿ ಬೇರೆ ಇರ್ಬೋದು, ನನ್ನ ಪರಿಸ್ಥಿತಿ ಬೇರೆ ಇರ್ಬೋದು. ನನ್ನದೇ ಆದ ರೀತಿಯಲ್ಲಿ ನನ್ನ ಗುರುವನ್ನು ಅಥವಾ ನನ್ನ ಚಿಂತನೆಯನ್ನು, ನನ್ನ ಗುರಿಯನ್ನು ನಾನು ಕಂಡುಕೊತೀನಿ. ಅದಕ್ಕೆ ಬೇಕಾದ ನೆರವನ್ನು ನಾನು ಇಂಥವರಿಂದ ಪಡಿಬೋದು. ಒಬ್ಬರಲ್ಲಿ ಸಿಕ್ಕಲಿಲ್ಲ, ಇನ್ನೊಬ್ಬರ ಹತ್ರ. ಒಟ್ಟಾರೆ ನನಗನ್ಸುತ್ತೆ ನಮ್ಮಲ್ಲಿರುವಂತಹ ಈ ಸ್ಪಿರಿಚುವಲ್ ಪವರ್ ಅಂತ ಕರೀಬಹುದು, ಅದನ್ನು ಬಳಸ್ಕೋಬಹುದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ತರಹದ ಒಂದು ಅಂತಃಶಕ್ತಿ ಇರುತ್ತೆ, ಸೂಕ್ತ ಪ್ರಜ್ಞೆ ಅನ್ನೋದೊಂದು ಇರುತ್ತೆ ಮನುಷ್ಯನಲ್ಲಿ, ಅದು ಬಳಸ್ಕೋಬಹುದು. ಆ ಮೂಲಕ ನಾವು ತೀವ್ರ ಸ್ವರೂಪದ ಮಾನಸಿಕ ಸಮತೋಲವನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಆದ್ದರಿಂದನೇ ಹೆಚ್ಚಿನ ಅಂಶ ಅಂದರೆ ಪಾಪ್ಯುಲೇಷನ್ನಲ್ಲಿ, ಒಂದು ಜನಸಂಖ್ಯೆಯಲ್ಲಿ ಎಲ್ಲರೂ ಮಾನಸಿಕವಾಗಿ ಅಸ್ವಸ್ಥರಾಗಲ್ಲ. ಒಂದು ಪ್ರಮಾಣದಲ್ಲಿ ಆಗ್ತಾರೆ. ಸಮೂಹ ಸನ್ನಿ ಅಂತ ಏನಾದರೂ ಬಂದಾಗ ಎಲ್ಲರ ಮೇಲೂ ಪ್ರಭಾವ ಬೀರುತ್ತೆ. ಆದರೆ ಅದನ್ನು ಕೂಡ ದೂರ ಇಟ್ಟು ಬದುಕಿರುವಂತಹ ಸಾಮಾನ್ಯರು ಇದ್ದಾರೆ, ಪಂಡಿತರು ಇದ್ದಾರೆ, ವಿದ್ವಾಂಸರು, ವಿಜ್ಞಾನಿಗಳು ಎಲ್ಲ ಇದ್ದಾರೆ. ಆದ್ದರಿಂದನೇ ಒಟ್ಟಿನಲ್ಲಿ ನಾವು ನಮ್ಮ ಜೀವನದ ಶೈಲಿ ಇದೆಯಲ್ಲ, ಅದರ ಬಗ್ಗೆ ಮೇಲಿಂದ ಮೇಲೆ ಗಮನ ಕೊಡ್ತಾ ಇರಬೇಕು. ಡಿಜಿಟಲ್ ಪ್ರಪಂಚದಲ್ಲಿ ನಮ್ಮತನ ಉಳಿಸ್ಕೋಬೇಕು ಅಂದರೆ ತಕ್ಕ ಮಟ್ಟಿಗೆ ನಾನು ಈ ವಿಚಾರ ಮಾಡೋ ಶಕ್ತಿಯನ್ನು ಇಟ್ಕೊಂಡಿದ್ದೀನಿ. ಬರೋದೆಲ್ಲ ನಿಜ ಅಲ್ಲ, ನಾನು ನೋಡೋದೆಲ್ಲ ನಿಜ ಅಲ್ಲ. ನನ್ನ ಮನಸ್ಸು ಎಷ್ಟೇ ಕೆಟ್ಟಿದ್ರೂ ಕೂಡ ಅಲ್ಲಿ ತೋರಿಸ್ತಾ ಇರೋದು ನನ್ನ ಮನಸ್ಸಿಗೆ ಹಿತ ಸಿಕ್ಕಿದ್ರೂ ಕೂಡ ಅದನ್ನು ಸ್ವಲ್ಪ ತಿಳುವಳಿಕೆ ಇಟ್ಕೊತೀನಿ, ಅರಿವನ್ನು ಮೂಡಿಸ್ಕೊತೀನಿ, ವಿಚಾರ ಮಾಡ್ತೀನಿ. ಅದಕ್ಕೇ ನಾನು ಎಷ್ಟೋ ಸತಿ ಹೇಳ್ತೀನಿ, ರೋಗದ ಬಗ್ಗೆ ಹೆಸರು ತಗೋತೀರಾ, ಗೂಗಲ್ ಸರ್ಚ್ ಮಾಡ್ತೀರಾ. ಗೂಗಲ್ ಸರ್ಚ್ ಮಾಡಿದಾಗ ಆ ರೋಗ ಲಕ್ಷಣಗಳೆಲ್ಲ ನೋಡ್ತೀರಾ, ನಮಗೆ ಬಂದಿದೆ ಅನ್ನೋ ಥರಕ್ಕೆ. ನೆನಪಿನ ಶಕ್ತಿ ಹೋಗಿದ್ರೆ ಎಲ್ಲ ನೋಡ್ಕೊಂಡ್ಬರ್ತೀರಾ. ನೆನಪಿನ ಶಕ್ತಿ ಹೋದರೆ ಏನಾಗುತ್ತೆ, ಅವೆಲ್ಲ ನನ್ನಲ್ಲೂ ಇದೆ. ಅಂದರೆ ಇದು ಸಹಜ ಮಾನಸಿಕ ವರ್ತನೆಯೇ. ಆದರೆ ಇಲ್ಲಿ ಬೇಕಾಗಿಲ್ಲ, ವಿಚಾರ ಮಾಡೋ ಶಕ್ತಿಯನ್ನು ನೀವು ಬಳಸ್ಕೊಡಿ. ಇಲ್ಲ ಯಾರೋ ಏನೋ ಹಾಕಿರ್ಬೋದು, ಒಬ್ಬ ವಿಷಯ ತಿಳಿದಿರುವಂತಹ ವ್ಯಕ್ತಿ ಕೂಡ ಗೂಗಲಲ್ಲಿ ಮಾಹಿತಿ ಒದಗಿಸ್ಕೊಡೋದಕ್ಕೆ ಸಾಧ್ಯವಿದೆ. ಆದ್ದರಿಂದ ಈ ತರಹದ ಸೋಷಿಯಲ್ ಮೀಡಿಯಾಗಳಾಗಲಿ ಅಥವಾ ವಿಡಿಯೋಗಳಾಗಲಿ, ಗೂಗಲ್ ಸರ್ಚ್ ಆಗಲಿ, ಅವು ಕೇವಲ ಜನರೇಟ್ ಆಗಿರುತ್ತೆ, ಯಾರೋ ಹಾಕಿರ್ತಾರೆ, ಬರುತ್ತೆ. ಎಮೋಷನಲ್ ಪ್ಲಾಟ್ಫಾರ್ಮ್ ಆಗ್ಬಿಟ್ಟಿದೆ ಡಾಕ್ಟರ್. ಯಾರು ಏನೇ ಮನ್ಸಲ್ಲಿ ಇದ್ದಿದ್ದನ್ನು ಕೂಡ ಅಲ್ಲಿ ಹಾಕ್ಬಿಡುವಂಥದ್ದು. ಆಮೇಲೆ ನಾವು ಗಮನಿಸಬಹುದು, ಈಗ ನಾವು ಯಾವುದೋ ಒಂದು ಫೀಲಿಂಗ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ನಾವೇನೋ ಈಗ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ ಅದೇ ತರದ ಸ್ಟೋರಿಗಳು ಬರ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್. ಸೊ ಅದು ಒಂದ್ ಕಡೆ ಎಲ್ಲಿ ಏನಂದ್ರೆ ಬಹುಶಃ ನನ್ನ ಎಮೋಷನಲ್ ಇವಾಗಿರೋ ಸಿಚುವೇಶನ್ಗೆ, ಈ ಫೀಲಿಂಗ್ ಕರೆಕ್ಟಾಗಿ ಕನೆಕ್ಟ್ ಆಗ್ತಾ ಇದೆ. ಸೊ ಅದು ಕೂಡ ಎಲ್ಲೋ ದಾರಿ ತಪ್ಪೋದಕ್ಕೂ ಕೂಡ ಕಾರಣ. ಅದೇ ಕೂಡ ಅಂತ ಮನುಷ್ಯರು ಅಲ್ಲಿ ನಮಗೆ ಕನೆಕ್ಟ್ ಆಗ್ತಿಲ್ಲ, ಪಕ್ಕದಲ್ಲಿರುವಂತಹ ವ್ಯಕ್ತಿಗೆ ನಾವು ಹಂಚ್ಕೊಳ್ತಾ ಇಲ್ಲ ಏನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು. ಸೊ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಲ್ಲಿ ಬರೋದ್ರ ಜೊತೆ ಕನೆಕ್ಟ್ ಆಗ್ತಾ ಇರ್ತಾರೆ. ಅದೇ ಸಮಸ್ಯೆಯ ಮೂಲ ಕಾರಣ. ನನ್ನ ಮನಸ್ಸಿನಲ್ಲಿರೋದು ರಿಫ್ಲೆಕ್ಟ್ ಆಗ್ತಾ ಇದೆ ಇಲ್ಲಿ. ಎಕ್ಸಾಕ್ಟ್ಲಿ. ಸೊ ಇದೇನಾಗುತ್ತೆ, ಇನ್ನೂ ಅಪನಂಬಿಕೆಯನ್ನು ಹೆಚ್ಚಿಸುತ್ತೆ. ಆದ್ದರಿಂದ ಅದರ ಬದಲಿಗೆ ಮಾತಿನ ಮೂಲಕ ಯಾರು ನಿಮಗೆ ಇಷ್ಟವಾಗಿದ್ದಾರೋ, ಅಂದರೆ ಈ ವಿಷಯದಲ್ಲಿ ತಜ್ಞರು ಇರ್ತಾರೋ, ಅದು ಮಾನಸಿಕ ತಜ್ಞರೇ ಆಗಿರ್ಬೋದು, ಇನ್ನೊಬ್ಬರೇ ಆಗಿರ್ಬೋದು, ರೋಗದ ದೃಷ್ಟಿಯಿಂದ ನೋಡಬೇಡಿ. ಇದರಲ್ಲಿ ನಿಮಗೊಂದು ಅಂತಃಶಕ್ತಿಯನ್ನು ಹೆಚ್ಚಿಸುವಂತಹ ಯಾವುದಾದ್ರೂ ಒಂದು ವಾತಾವರಣವನ್ನು, ವ್ಯಕ್ತಿಯನ್ನು ಅಥವಾ ಸಂಸ್ಥೆಯನ್ನು ಗುರುತಿಸ್ಕೊಡಿ. ಅದೇನು ತಪ್ಪಿಲ್ಲ. ಅದನ್ನು ಉತ್ತೇಜನ ಕೊಡಿ. ನಿಮ್ಮಂಥ ನೂರಾರು ಮಂದಿ ಈ ಒಂದು ರೀತಿಯಲ್ಲಿ ಆಲೋಚನೆ ಮಾಡೋರ ಸ್ವಭಾವಗಳನ್ನು ಬದಲಾಯಿಸ್ಬೋದು. ಅದರಿಂದ ರೋಗ ಇದೆ, ವೈದ್ಯರ ಹತ್ರ ಹೋಗ್ಬಿಟ್ರೆ ರೋಗ ಇನ್ನೂ ಹದಗೆಡುತ್ತೆ, ಅಥವಾ ನನಗೆ ರೋಗನೇ ಇಲ್ಲ, ಇವೆಲ್ಲ ಸರಿಯಾದ ನಿರ್ಧಾರಗಳಲ್ಲ. ಯಾಕೆಂದರೆ ಇದು ಹದಗೆಟ್ಟಾಗ ಮತ್ತೆ ಅದನ್ನು ಇನ್ನೊಂದು ಸುಸ್ಥಿತಿಗೆ ತರೋದು ಸುಲಭದ ಕೆಲಸ ಅಲ್ಲ. ಅಷ್ಟರಲ್ಲಿ ನೀವು ತುಂಬ ಕುಸಿದೋಗ್ಬಿಟ್ಟಿರ್ತೀರ. ಹಾಗೆ ಮಾಡಕ್ಕೆ ಹೋಗಬೇಡಿ ಅನ್ನೋದೇ ಶುರುವಿನ ಹಂತದಲ್ಲಿದ್ದಾಗಲೇ ತೋರಿಸ್ಕೊಳ್ಳುವಂಥದ್ದು. ಸರಿ ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಏನಂದ್ರೆ ಮಾತಿಂದ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕು. ಮಾತೇ ನಿಂತು ಹೋಗಿ ಮೌನ ಎದ್ದಾದಂಥ ಸಂದರ್ಭದಲ್ಲಿ ಸಂಬಂಧ ಹಾಳಾಗತ್ತೆ, ಸಂಬಂಧ ಕೊನೆಗೊಳ್ಳುತ್ತೆ, ವ್ಯಕ್ತಿ ಯಾವುದೇ ತರದ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಸೊ ಇಂಥ ಮಾನಸಿಕತೆ ಹಾಗೆ ಮಾನಸಿಕ ಕಾಯಿಲೆ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೀರಾ ನಮಗೆ. ಧನ್ಯವಾದ.
ಸೊ ವೀಕ್ಷಕರೇ ನೋಡಿದ್ರಲ್ಲ, ಮಾನಸಿಕ ಕಾಯಿಲೆ ಕೇವಲ ಕಾಯಿಲೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸೂಕ್ತ ಸಮಯದಲ್ಲಿ ಅದಕ್ಕೆ ಬೇಕಾದಂತಹ ವಿಜ್ಞಾನಿಗಳು, ತಜ್ಞರೇನಿರ್ತಾರೆ, ಅಥವಾ ನಮ್ಮನ್ನೇ ನಾವು ತೊಡಗಿಸಿಕೊಂಡು ಈ ಯೋಗ ಧ್ಯಾನ ಮಾಡುವಂಥದ್ದು ಅಥವಾ ಪ್ರಕೃತಿ ಮಧ್ಯೆ ಸುತ್ತಾಡುವಂಥದ್ದು, ನಮಗೆ ಹಿತ ಅನಿಸುವಂತಹ ಕೆಲಸಗಳನ್ನ ಮಾಡೋ ಮುಖಾಂತರ ಎಲ್ಲ ಸಮಸ್ಯೆಗಳಿಂದ ದೂರ ಆಗಬಹುದು. ಈ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. For business and personal promotions in Suman TV Kannada, please contact 9686376663.